ಮಾಜಿ ಶಾಸಕ ಬಿ ಸ್ವಾಮಿರಾವ್ ಉಪವಾಸ ಸತ್ಯಾಗ್ರಹವನ್ನ ಶುರು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. 95ರ ಇಳಿ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ ಬಿ ಸ್ವಾಮಿರಾವ್ ಅವರು. ಮಾಜಿ ಶಾಸಕ ಬಿ ಸ್ವಾಮಿರಾವ್ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ 95 ವರ್ಷ ಅವರಿಗೆ 95ರ ವಯಸ್ಸಿನಲ್ಲಿ ಸತ್ಯಾಗ್ರಹ ಅನ್ನುವಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಆರ್ಯ ಏಡಿಗ ಸಂಘದಲ್ಲಿ 2 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಬಿ ಸ್ವಾಮಿರಾವ್ ಅವರ ನೇತೃತ್ವದಲ್ಲಿ ಜೀವ ಹಿತರಕ್ಷಣೆ ವೇದಿಕೆಯಿಂದ ಸತ್ಯಾಗ್ರಹವನ್ನ ಈ ಒಂದು ವಿಚಾರವಾಗಿ ಅವರು ಕೈಗೊಂಡಿರುವಂತದ್ದು. ಆರ್ಯ ಏಡಿಗ ಸಂಘದ ನಿಯಮ ಬಾಹಿರ ನಡೆಯನ್ನ ಖಂಡಿಸಿ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಆಡಳಿತ ಮಂಡಳಿ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ. ಹೋರಾಟದಲ್ಲಿ ಈಡಿಗ ಸಮುದಾಯದ ಮುಖಂಡರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ನವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ಗನಾಯ್ಕರು ಅನ್ನುವ ನಮ್ಮ ಬಾಂಧವರು ಸಾಲ ಕೊಟ್ಟಿದ್ರು. ಶಿಕ್ಷಣವನ್ನು ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ನವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ಗನಾಯ್ಕರು ಅನ್ನುವ ನಮ್ಮ ಬಾಂಧವರು ಸಾಲ ಕೊಟ್ಟಿದ್ರು. ಶಿಕ್ಷಣವನ್ನು ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ನವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ಗನಾಯ್ಕರು ಅನ್ನುವ ನಮ್ಮ ಬಾಂಧವರು ಸಾಲ ಕೊಟ್ಟಿದ್ರು. ಶಿಕ್ಷಣವನ್ನು ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ನವ್ಯವಾದಂತಹ ಒಂದು ಸಂಸ್ಥೆ ಸ್ವಘೋಷಿತ ಪದಾಧಿಕಾರಿಗಳ ಭ್ರಷ್ಟಾಚಾರವನ್ನು ಎಳೆಯಾಗಿ ನಮ್ಮ ಅನುಭವದ ಮೂಲಕ ಅನೇಕ ಹಿರಿಯರು ಮತ್ತು ಕಿರಿಯರು ಬಿಂಬಿಸಿದ್ದಾರೆ. ಶ್ರೀಯುತ ನಮ್ಮ ಜನನಾಯಕರಾದಂತಹ ಸ್ವಾಮಿರಾಯರ ಪಕ್ಷಾತೀತವಾದಂತಹ ಪ್ರತಿಭಟನೆ, ಹಮಣಂತ ಉಪವಾಸ ಅಮೋಘ ಒಂದು ದಿನದ ಮುಕ್ಕಾಲು ಭಾಗವನ್ನು ಕಳೆದಿದೆ. ತಲೆಬಾಗುವವರು ಎಲ್ಲಿಯವರೆಗೆ ಹೋರಾಟ ಅಂದ್ರೆ ಅವರೆಲ್ಲ ತಪ್ಪು ಮಾಡಿದವರೆಲ್ಲ ತಲೆಬಾಗುವವರೆಗೂ ಹೋರಾಟ. ನಮ್ದು ಅದರಲ್ಲಿ 2 ಮಾತೇ ಇಲ್ಲ. ತಪ್ಪು ಮಾಡಿದವರು ತಲೆಬಾಗಿ ಅರ್ಥ ಮಾಡ್ಕೊಂಡು ತಕ್ಷಣ ಇದಕ್ಕೆ ಇವತ್ತೇ ಪರಿಹಾರ ಶಿಕ್ಷಣವನ್ನು ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ನವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಭ್ರಷ್ಟಾಚಾರದ ವಿರುದ್ಧ ಎಸಗಿರುವಂತ ಈಡಿಗ ಸಂಘದ ಪದಾಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಅವರು ತಮ್ಮ ತಪ್ಪನ್ನ ತಿದ್ಕೊಳ್ಳೋವರೆಗೂ ಕೂಡ ಈ ಬಗ್ಗೆ ಉಪವಾಸ ಸತ್ಯಾಗ್ರಹಕ್ಕೆ ಒಂದು ಮೇನ್ ಪಿಲ್ಲರ್ ಆಗಿರುವಂತ ಮಾಜಿ ಶಾಸಕ ಬಿ ಸ್ವಾಮಿರಾವ್ ಅವರು ನಮ್ಮೊಂದಿಗೆ ಮಾತನಾಡ್ತಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ಕನೆಕ್ಟ್ ಆಗ್ತಿದೆ, 2 ನಿಮಿಷ ತಗೊಳುತ್ತೆ, ಇಟ್ಕೊಳ್ಳಿ. ಮಾಜಿ ಶಾಸಕ ಬಿ ಸ್ವಾಮಿರಾವ್ ಅವರು ನಮ್ಮೊಂದಿಗೆ ಈ ಕುರಿತಾಗಿ ಮಾಹಿತಿಯನ್ನ ನೀಡ್ತಾರೆ. ಹಲೋ ಸರ್. ಹಂಗೆ ಮಾತಾಡ್ಸಿ ಅವ್ರಿಗೆ. ಸರ್ ಏನಿದು ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇರುವಂತದ್ದು ನಿಮ್ಮ ಕಣ್ಣಿಗೆ ಬಿದ್ದಿದೆ, ಅದಕ್ಕೆ ನೀವು ತಗೊಂಡಿರುವಂತ ಒಂದು ನಿಲುವು ನಿಜಕ್ಕೂ ಕೂಡ ಮೆಚ್ಚುವಂತದ್ದು. ಏನಾಯ್ತು ಸರ್ ಆಕ್ಚುಲಿ ಅಲ್ಲಿ? ಸ್ವಾಮಿರಾವ್ ಸರ್ ಕೇಳಿಸ್ತಿದ್ಯಾ ಧ್ವನಿ? ರಿಪೀಟ್ ಮಾಡ್ತಾರೆ. ಅಭಿಪ್ರಾಯ ಇದೆ ಅವ್ರಿಗೆ ಹೇಳಿ ಫಸ್ಟ್ ಓಕೆ, ಅವರನ್ನ ಸಂಪರ್ಕಿಸೋಕೆ ಸಾಧ್ಯವಾಗ್ಲಿಲ್ಲ. ಮಾಜಿ ಶಾಸಕ ಬಿ ಸ್ವಾಮಿರಾವ್ ಅವರು ತಮ್ಮ 95ರ ಹರೆಯದಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡ್ತೀವಿ ಎನ್ನುವಂತ ನಿಲುವನ್ನ ತಗೊಂಡಿರುವಂತದ್ದು. ನಿಜಕ್ಕೂ ಕೂಡ ಈಗಿನ ಭ್ರಷ್ಟ ಅಧಿಕಾರಿಗಳು ಅಥವಾ ಅದನ್ನ ಕಣ್ತುಂಬ ನೋಡ್ಕೊಂಡು ಸುಮ್ಮನೆ ಕೂತಿರುವಂತವ್ರು ನಿಜಕ್ಕೂ ಕೂಡ ಇದನ್ನ ನೋಡಿ ಅವರು ಅಲರ್ಟ್ ಆಗ್ಬೇಕಾಗತ್ತೆ. ಅಥವಾ ನಾವು ಕೂಡ ಇಂಥ ಒಂದು ನಿರ್ಧಾರಗಳನ್ನ ಅಥವಾ ಭ್ರಷ್ಟಾಚಾರದ ವಿರುದ್ಧ ನಾವು ಕೂಡ ಧ್ವನಿ ಎತ್ತೋಣ ಅನ್ನೋದನ್ನ
ಎಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ ಅನ್ನುವಂಥದ್ದು. 95ರ ವಯಸ್ಸಿನಲ್ಲಿ ಅವರು ಭ್ರಷ್ಟಾಚಾರದ ವಿರುದ್ಧ ಅಥವಾ ಭ್ರಷ್ಟಾಚಾರಿ ಯಾರಿದ್ದಾರೆ ಅವರು ಅಲರ್ಟ್ ಆಗ್ಬೇಕು, ಇಂಥ ಮೋಸಗಳು ಅನ್ಯಾಯಗಳು ನಡೀದೇ ಇರುವಂತೆ ಅವರು ತಿದ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅವರು ಧ್ವನಿ ಎತ್ತುವಂತ ಕೆಲಸವನ್ನ ಬಿ ಸ್ವಾಮಿರಾವ್ ಅವರು ಹಾಗೇನೆ ಅವರ ಸಂಘದವರು ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅವರ ಒಂದು ಹೋರಾಟಕ್ಕೆ ಗೆಲುವು ಸಿಗ್ಲಿ, ಭ್ರಷ್ಟ ಅಧಿಕಾರಿಗಳು ಬುದ್ಧಿ ಕಲ್ತ್ಕೊಂಡ್ಲಿ ಅಂತ ನಾವು ಕೂಡ ಕೇಳ್ಕೋತೀವಿ. ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1927ರಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಇರುವಾಗ ಅದನ್ನ ದುಗ್ನಾಯ್ಕರು ಅನ್ನುವ ನಮ್ಮ ಬಾಂಧವರು ಜಾಗ ಕೊಟ್ಟಿದ್ರು. ಈ ಶಿಕ್ಷಣವನ್ನು ಸೃಷ್ಟಿಯಾಗಿಸಿಕೊಂಡ ಸೃಷ್ಟಿಯಾದಂತಹ ಒಂದು ಸಂಸ್ಥೆ ಹೊಸನಗರದಲ್ಲಿ 1900 ರಾಜ್ ನ್ಯೂಸ್ ಕನ್ನಡ.